ಹಾಯ್, ನಾನಿವತ್ತು ಮಾತಾಡ್ತಾ ಇರೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಬಗ್ಗೆ. ದರ್ಶನ್ ಸರ್ ಯಾರಿಗೆ ಗೊತ್ತಿಲ್ಲ, ನನಗೂ ದರ್ಶನ್ ಸರ್ ಅಂದರೆ ತುಂಬ ಇಷ್ಟ. ಅವ್ರ ಮೂವೀಸ್ ಎಲ್ಲ ನೋಡ್ತಾ ಇರ್ತೀನಿ. ದರ್ಶನ್ ಸರ್ ಬಗ್ಗೆ ಯಾಕಪ್ಪ ಮಾತಾಡಬೇಕು ಅನ್ನಿಸ್ತು ಅಂದರೆ, ಅದೇನೋ ಗೊತ್ತಿಲ್ಲ, ಅವ್ರ ಮೇಲೆ ಕೆಲವರಿಗೆ ಜಲಸ ಇಲ್ಲ, ಹೊಟ್ಟೆ ಊರಿನ ಏನು ಅಂತ ಗೊತ್ತಿಲ್ಲ. ತುಂಬ ಪಾಪದ ಮನುಷ್ಯ ದರ್ಶನ್ ಸರ್ ಅವರು. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಒಬ್ಬ ಲೈಟ್ ಬಾಯ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಬಂದಂತಹ ಅವರು ತುಂಬ ಸ್ಟ್ರಗಲ್ ಮಾಡಿದ್ದಾರೆ, ತುಂಬ ಜೀವನದಲ್ಲಿ ಸ್ಟ್ರಗಲ್ ಮಾಡಿದ್ದಾರೆ. ಅವ್ರದ್ದು ಏನು ಮೊದಲು ಮಾಡಿದಂಥ ಮೆಜೆಸ್ಟಿಕ್ ಮತ್ತು ಕರಿಯ ಮೂವಿ ಒಳ್ಳೆ ಸೂಪರ್ ಹಿಟ್ ಆದ್ರೂ ಕೂಡ ಅದಾದ್ಮೇಲೆ ಬಂದಂಥ ಕೆಲವು ಮೂವಿಗಳು ಪಾಪ ಅವರಿಗೆ ಆಯ್ತಾ ತುಂಬ ಅವಾಗೆಲ್ಲ ಅವರು ರೆಮ್ಯುನರೇಷನ್ ಇಲ್ಲದೇನೆ ಅವರು ಅಂದರೆ ಅವ್ರು ಮಾಡೋಂಥ ಮೂವಿಗೆ ತುಂಬ 10,000 15,000ಕ್ಕೆಲ್ಲ ಅವ್ರು ಮೂವಿ ಮಾಡಿಕೊಟ್ಟಿದ್ದಾರೆ. ಅಂಥ ಒಳ್ಳೆ ಮನುಷ್ಯ ಆಯಿತಾ. ಇನ್ನೊಂದು ದರ್ಶನ್ ಅವರು ಒಂದು ಸಾಮಾಜಿಕ ಕಳಕಳೆ ಇರುವಂಥ ಮನುಷ್ಯ. ಯಾಕೆ ಅಂತಂದರೆ, ಕನ್ನಡ ಇಂಡಸ್ಟ್ರಿಲಿ ಯಾರಾದರೂ ಒಬ್ಬ ನಟ ಒಂದು ಹುಟ್ಟುಹಬ್ಬವನ್ನು ಆಯಿತಾ ಈ ಥರ ಆಚರಿಸ್ಕೊಳ್ತಾರೆ ಅಂದರೆ ಅದು ದರ್ಶನ್ ಅವರು ಮಾತ್ರ. ಯಾಕೆ ಅಂತಂದರೆ, ಒಂದು ಹುಟ್ಟುಹಬ್ಬವನ್ನು ಎಷ್ಟೋ ಒಂದು ಅನಾಥ ಮಕ್ಕಳಿಗೆ, ಅನಾಥಾಶ್ರಮಗಳಿಗೆ ಆಯಿತಾ ಗ್ರಾಸರಿ ಹಂಚುವ ಮುಖಾಂತರವಾಗಿ ಒಬ್ಬ ನಟ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾರೆ ಅಂದರೆ ಆ ಒಳ್ಳೆ ಮನಸ್ಸು ಬೇರೆ ಯಾರಿಗೂ ಬರಲ್ಲ, ದರ್ಶನ್ ಸರ್ ಒಬ್ಬರಿಗೆ. ನಾನು ಯಾಕೆ ದರ್ಶನ್ ಸರ್ ಬಗ್ಗೆ ಹೇಳ್ಬೇಕು ಅಂತ ಅನಿಸ್ತಾ ಇದೆ ಅಂದರೆ, ಅವ್ರು ಕೂತ್ರೆ ಕಷ್ಟ, ನಿಂತ್ರೆ ಕಷ್ಟ. ಯಪ್ಪ, ಅವ್ರು ಪ್ರತಿ ಸಾರಿ ಒಂದು ಮೂವಿ ಬಂದು ಒಂದು ಹಿಟ್ಟಾಯಿತು ಅಂದರೆ ಏನಾದರೂ ಒಂದು ಎಪ್ಪತ್ತಿವ್ರ ಅದು ಹೇಳೋಕ್ಕೆ ಆಗಲ್ಲ ಬಿಡಿ. ಆ ಕಡೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಬ್ಬ ಮನುಷ್ಯ ಅಷ್ಟು ಹೊರಟಾಗಿರೋಕ್ಕೆ ಮೇನ್ ಕಾರಣ ಏನು ಗೊತ್ತಾ? ಈ ಥರ ಚಿಕ್ಕ ಪುಟ್ಟ ವಿಷಯಗಳನ್ನ ಈ ಥರ ದೊಡ್ಡದಾಗಿ ಮಾಡಿಬಿಟ್ಟು ಅದನ್ನು ಏನೋ ಒಂಥರವಾಗಿ ಅದನ್ನು ಬಿಂಬಿಸೋದ್ರಿಂದ ಅವ್ರು ಬೇಸತ್ತೋಗ್ಬಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ, ಪ್ರತಿ ಮೂವಿ, ಒಂದು ಸಾರಥಿ ಮೂವಿ ತಗೊಳ್ಳಿ, ಅದಿಟ್ಟಾಯ್ತು, ಅದಾದ ತಕ್ಷಣ ಏನೋ ಒಂದು ರೆಡಿ ಇರುತ್ತೆ ಅವ್ರಿಗೆ ಆಯ್ತಾ. ನಾನು ತುಂಬ ಸರಿ ನೋಡ್ಬಿಟ್ಟಿದ್ದೀನಿ ಅವ್ರನ್ನ ಆಯ್ತಾ. ಯಪ್ಪ, TV ನ್ಯೂಸ್ ಚಾನಲ್ಗಳಂತೂ ದರ್ಶನ್ ಸರ್ ಬಗ್ಗೆ ಒಂದು ಪಾಯಿಂಟ್ ಸಿಕ್ಕಿದ್ರೆ ಸಾಕು. ಮೊನ್ನೆ ನಡೆದಿದ್ದ ವಿಷಯ ಅದು ವಿಷಯನೇ ಅಲ್ಲ, ಹೇಳ್ಬೇಕು ಅಂದ್ರೆ ಒಂದು ವಿಷಯನೇ ಅಲ್ಲ. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಅವ್ರಿಗೆ ಏನೋ ಮಾತಾಡತ್ತಿಗೆ ಅವ್ರ ಮನೇಲಿ ಏನೋ ಒಂದು ವಿಷಯಕ್ಕೆ ಅವ್ರ ಆ ಥರ ಹೇಳಿದ್ದು ಬಿಟ್ರೆ, ಅವ್ರಿಗೆ ಹೆಣ್ಮಕ್ಳ ಬಗ್ಗೆ ಎಷ್ಟು ಗೌರವ ಇದೆ, ಹೆಣ್ಮಕ್ಳು ಅಲ್ಲ ಇಷ್ಟೆಲ್ಲ ಮಾತಾಡ್ತಾರಲ್ಲ. ಕನ್ನಡ ಇಂಡಸ್ಟ್ರಿಲಿ ಸೀರಿಯಲ್ ಮಾಡ್ತಿದ್ದಂಥ ಹೆಣ್ಮಕ್ಳನ್ನ, ಕನ್ನಡ ಹೆಣ್ಮಕ್ಳನ್ನ ಒಂದು ನಟಿಯಾಗಿ ಆಯ್ತಾ ತನ್ನ ಸಿನಿಮಾಗಳಿಗೆ ಹಾಕ್ಕೊಂಡು ಆಯ್ತಾ ಅವ್ರನ್ನ ನಟಿ ಮಾಡಿದ್ದು ಯಾರು ಅಂದರೆ ದರ್ಶನ್ ಅವರು. ಇವತ್ತು ನಮ್ಮ ಕನ್ನಡ ಹೆಣ್ಮಕ್ಳಿಗೆ ಆಯ್ತಾ ಹೀರೋಯಿನ್ ಚಾನ್ಸ್ ಕೊಡ್ತಿರೋದು ಯಾರು ಅಂದ್ರೆ ಅದು ದರ್ಶನ್ ಅವರು ಆಯ್ತಾ. ಹೆಣ್ಮಕ್ಳ ಬಗ್ಗೆ ಅವ್ರಿಗೆ ಎಷ್ಟು ಗೌರವ ಇದೆ ಅನ್ನೋದು ಎಲ್ಲರಿಗೂ ಗೊತ್ತು. ಇಲ್ಲಿ ಹೆಂಗಾಗ್ತಿದೆ ಅಂದರೆ, ಅವ್ರಿಗೇನೇ ಒಂದು ಸಣ್ಣದು ಒಂದು ಸಾಸಿವೆ ಕಾಳಷ್ಟು ವಿಷಯ ಬಂದರೂ ಸಮೇತ ಅದನ್ನೊಂದು ಭೂತಾಕಾರವಾಗಿ ಒಂದು ಬಂಡೆ ಥರ ಮಾಡಿಬಿಟ್ಟು ಅದನ್ನ ಹೆಂಗ್ ಮಾಡ್ತಾರೆ ಅಂದರೆ, ಯಪ್ಪ ನಿಜವಾಗೂ ಅವರಾಗತ್ತಿಗೆ ಸುಮ್ಮನೆ ಇದ್ದಾರೆ. ಬೇರೆ ಯಾರಾದರೂ ಆಗಿದ್ರು ಆಯ್ತಾ ಎಷ್ಟೆಲ್ಲ ಪ್ರೆಸ್ ಮೀಟ್ಗಳು ಮಾಡಿ ಬಾಯಿಗೆ ಬಂದಂಗೆ ಬೈಯೋರು ಗೊತ್ತಾ. ಅವ್ರು ಒಂದು ಸರಿ ಸಮೇತ ಈ ಥರ ಹಿಂಗೆ ಪ್ರಾಬ್ಲಮ್ಗಳಾದಾಗ ಒಂದು ಸರಿನೂ ಅವ್ರು ಬಂದು ಪ್ರೆಸ್ ಮೀಟ್ ಮಾಡಿ ಮತ್ತೊಂದು ಮಾಡಿ ಅವ್ರು ಬೈದಿದ್ದು ನಾನು ಇವತ್ತೂ ನೋಡಿಲ್ಲ. ನಾನು ಯಾಕೆ ಹೇಳ್ತೀನಿ ಅಂದರೆ, ಒಬ್ಬ ಸಾಮಾಜಿಕ ಕಳಕಳೆ ಇರೋಂಥ ಮನುಷ್ಯ ದರ್ಶನ್ ಸರ್ ಅವರು ಆಯಿತಾ. ಇವತ್ತು ಪ್ರತಿ ವರ್ಷ 2 ಕೋಟಿ ಅಂದರೆ ಸ್ಟೂಡೆಂಟ್ಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಮತ್ತು ಹೆಲ್ತ್ ಇಶ್ಯೂ ಇರೋರಿಗೆ 2 ಕೋಟಿ ಪ್ರತಿ ವರ್ಷ 2 ಕೋಟಿ ಹಣನ ಆಯಿತಾ ಅವರು ದಾನ ಮಾಡ್ತಾರೆ. ಮತ್ತು ಈ ಕೊರೋನಾ ಟೈಮಲ್ಲಿ ಅವ್ರು ಎಷ್ಟೆಲ್ಲ ಹೆಲ್ಪ್ ಮಾಡಿದ್ದಾರೆ. ಮತ್ತು ತುಂಬ ಪ್ರಾಣಿಗಳ ಮೇಲೆ ಪ್ರೀತಿ ಇರುವಂಥ ಮನುಷ್ಯ ಅಂದರೆ ಮಗುವಂಥ ಮನಸ್ತತ್ವ ಅವ್ರದ್ದು. ಏಕೆಂದರೆ ನಮ್ಮ ಅಂಬರೀಷ್ ಅವರು, ನೀವು ಎಲ್ಲರಿಗೂ ಗೊತ್ತು, ಅಂಬರೀಷ್ ಅವರು ಅಕಸ್ಮಾತ್ ಯಾರೂ ನಂಬದೇ ಇರೋರು, ಅವ್ರು ಸುಮ್ಮನೆ ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ ಬಿಟ್ಟರೆ ಒಬ್ಬ ಮಗನ ಸ್ಥಾನ ಅಂತ ಇಲ್ಲಿವರೆಗೂ ಅವ್ರು ಯಾರಿಗೂ ಕೊಟ್ಟೇ ಇರಲಿಲ್ಲ. ಬಟ್ ದರ್ಶನ್ ಅವ್ರಿಗೆ ಒಂದು ಮಗನ ಸ್ಥಾನ ಕೊಟ್ಟಿದ್ರು ಅಂದರೆ ದರ್ಶನ್ ಅವರ ವ್ಯಕ್ತಿತ್ವ ಎಂಥದ್ದು ಅಂತ ಗೊತ್ತಾಗ್ತದೆ. ಇಲ್ಲಿ ಒಂದು ತಿಳ್ಕೊಳ್ಳಿ ಆಯಿತಾ, ಯಾರ ಮೇಲಾದರೆ ಏನಾದರೆ ಆರೋಪಗಳು, ಇನ್ನೇನೋ ಒಬ್ಬ ವ್ಯಕ್ತಿನ ಕಾಲೆಳೆಯೋದು, ಇನ್ನೊಬ್ಬ ವ್ಯಕ್ತಿನ ಅಥವಾ ಮೇಲೋಗ್ತಿರೋ ವ್ಯಕ್ತಿನ ಹೇಗಾದ್ರೂ ಮಾಡಿ ಮಾನಸಿಕ ಕುಗ್ಗಿಸ್ಬೇಕು ಅಂತ ಆ ಥರ ಮಾಡಿದಾಗ ಏನಾಗುತ್ತೆ ಗೊತ್ತಾ, ಆ ಮನುಷ್ಯ ನಿನ್ನೂ ಆಯಿತಾ ಕಲ್ಲಾಗ್ಬಿಡ್ತಾರೆ, ಅಂದರೆ ನಿನ್ನೂ ಕೋಪವಾಗ್ತಾರೆ. ಅವಾಗ ಅವ್ರು ಏನಾಗುತ್ತೆ ಗೊತ್ತಾ, ಈಗ ದರ್ಶನ್ ಅವರು ಮನಸ್ಸಲ್ಲಿ ತುಂಬ ನೋವಿದೆ, ಅವ್ರು ಇವತ್ತಿನವರೆಗೂ ಯಾರ ಕೈಲೂ ಹೇಳ್ಕೊಂಡಿಲ್ಲ. ಯಾಕೆ ಅಂತಂದರೆ ಈ ಥರ ಚಿಕ್ಕ ಪುಟ್ಟ ವಿಷಯಗಳನ್ನೇ ಈ ಥರ ಮಾಡೋ ಜನ
ನಿನ್ನ ಈ ಏನಾದರೂ ಅವ್ರ ಕಷ್ಟಗಳನ್ನ ಹೇಳ್ಕೊಂಡ್ಬಿಟ್ರೆ ನಿನ್ನೇನು ಟಿ ವಿ ನ್ಯೂಸ್ ಚಾನಲ್ ಬೆಳಗ್ಗೆಯಿಂದ ಸಂಜೆ ಅದೇ ತೋರಿಸ್ಬಿಡ್ತಾರ ಅಂತ. ನಾನು ಇಲ್ಲಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ದರ್ಶನ್ ಅವರು ಆಯ್ತಾ ಯಾರಿಗೂ ಏನೂ ಅನ್ಯಾಯನೂ ಮಾಡಿಲ್ಲ, ಯಾವುದೇ ಥರದ ಮೋಸಗಳನ್ನು ಮಾಡಿಲ್ಲ. ಆ ಮನುಷ್ಯ ಇಲ್ಲಿವರೆಗೂ ನನ್ನ ಸಿನಿಮಾ ಆ ಪ್ರಾಣಿಗಳು ಅಷ್ಟು ಬಿಟ್ಟರೆ ಇಲ್ಲಿವರೆಗೂ ಯಾವ ತಂಟೆಗೂ ಹೋಗೋ ಮನುಷ್ಯ ಅಲ್ಲ. ಆದ್ರೆ ನಾನು ಹೇಳೋದು ಅವತ್ತು ಅವ್ರು ಏನಂದ್ರು ಅಂತ ಅಪ್ಪ ಆ ಪ್ರೆಸ್ ಮೀಟ್ನ ಅವತ್ತು ಏನು ಆಯ್ತಾ ಆ ಸಕ್ಸಸ್ ಮೀಟ್ ಏನಿದೆ ಅವತ್ತು 50 days ಇಂದು ಅವತ್ತು ಅವ್ರು ಏನಂದ್ರಪ್ಪ ಅನ್ಬಾರದ್ ಮಾತು ಏನಾದ್ರು ಅಂದ್ರ ಅವರು. ಅಯ್ಯೋ ನನ್ಗೆ ಅದ್ ಏನು ವಿಷಯ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವ್ರು ಅಂದಿದ್ದು ಅವ್ರ ಮನೆ ಹೆಣ್ಮಕ್ಳಿಗೆ ಅಪ್ಪ ದೇವ್ರೆ, ಅವ್ರು ಯಾವ ಹೆಣ್ಮಕ್ಳಿಗೂ ಬೈದಿದ್ದಲ್ಲ. ಈಗ ಸಾಮಾನ್ಯವಾಗಿ ನಾವು ಬೈಯತ್ತಿಗೆ ಅಯ್ಯೋ ಅಯ್ಯೋ ಯಾವ ಸವಾಸನೂ ಬೇಡ, ನಮ್ಗೆ ನಮ್ ಕೆಲಸ ನೋಡ್ಕೊಂಡು ಹೋಗ್ತೀವಿ ಅಂತನಲ್ಲ, ಅದನ್ನ ಅವ್ರು ಹೇಳಿದ್ದವ್ರು. ಅಯ್ಯೋ ನನ್ಗೆ ಯಾರ್ದು ಸವಾಸ ಬೇಡ ಆಯ್ತಾ, ನನಗೆ ಏನೋ ಬೇಡ, ನನ್ನ ಸೆಲೆಬ್ರಿಟಿಗಳಿದ್ದಾರೆ ಅವರಿಗೋಸ್ಕರ ನಾನು ಮೂವಿ ಮಾಡ್ತೀನಿ, ಅವ್ರು ನನಗೆ ಇಂಪಾರ್ಟೆಂಟ್ ಅನ್ನ ಆ ಒಂದು ಅರ್ಥದಲ್ಲಿ ಅವ್ರು ಹೇಳಿದ್ದು ಬಿಟ್ರೆ ಅಲ್ಲಿ ಅವ್ರು ಏನೂ ಹೇಳಿಲ್ಲ. ಯಪ್ಪ ನಿಜವಾಗೂ ಅದನ್ನ ಯಾರ್ಯಾರು ನೋಡಿಲ್ಲ ನೀವು ಆ ವಿಡಿಯೋನ ಹೋಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಅವ್ರು ಯಾವ ಒಂದು ಸೆಂಟೆನ್ಸ್ ಅನ್ನ ಹೇಗೆ ಯೂಸ್ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಲ್ಲ, ಇಷ್ಟು ಒಂದು ಚಿಕ್ಕ ಸೆಂಟೆನ್ಸು ದರ್ಶನ್ ಅವ್ರು ಆಡಿದ್ರೆ ತಪ್ಪು, ಬೇರೆಯವರು ಏನೆಲ್ಲ ಬೈತಾರೆ, ಏನೆಲ್ಲ ಕೆಟ್ಟ ಮಾತುಗಳು ಆಡ್ತಾರೆ, ಅದು ತಪ್ಪಲ್ವಾ? ಆಯ್ತಾ, ಇದೇ ರಾಜಕಾರಣಿಗಳು ಏನೆಲ್ಲ ಮಾತಾಡಿದ್ದಾರೆ ಹೆಣ್ಮಕ್ಳ ಬಗ್ಗೆ, ಅದು ತಪ್ಪಲ್ವಾ? ಅಲ್ಲ, ಅವ್ರು ಮಾತಾಡಿದ ವಿಷಯ ಏನು, ಕೆಟ್ಟ ಮಾತಲ್ಲಿ ಏನ್ ಬೈದ್ರು, ಅವ್ರ ಮನೆ ಹೆಣ್ಮಕ್ಳಿಗೆ ಸುಮ್ಮನೆ ತಮಾಷೆಯಾಗಿ ಹೇಳಿದ್ದವರು. ಅಯ್ಯೋ ನಂಗೆ ಯಾರ್ದೋ ಸವಾಸ ಬೇಡಪ್ಪ, ನಾನು ನನ್ನ ಸೆಲೆಬ್ರಿಟಿಗಳಿದ್ದಾರೆ ಅಂದ್ರೆ ನನ್ನ ಅಭಿಮಾನಿಗೋಸ್ಕರ ನಾನು ಮೂವಿ ಮಾಡ್ತೀನಿ ಅಂತ ಹೇಳಿದ್ರು ಬಿಟ್ರೆ ಅವರು ಬೇರೆ ಏನ್ ಮಾತಾಡಿದ್ರು ಇದ್ರಲ್ಲಿ? ಆಯ್ತಾ, ಹೋರಾಟ ಮಾಡೋ ಅಂತ ವಿಷಯ ಏನಿದೆ, ಇದು ಫಿಲ್ಮ್ ಚೇಂಬರ್ ತನಕ ಹೋಗೋ ವಿಷಯ ಏನಿದೆ, ನನ್ಗೆ ಏನೂ ಅರ್ಥ ಆಗ್ತಾ ಇಲ್ಲ. ನಿಜವಾಗ ನಿಮ್ಗೆ ಯಾರಾದ್ರೂ ಅರ್ಥ ಆದ್ರೆ ಕಮೆಂಟ್ ಮಾಡಿ. ಯಾಕೆಂದ್ರೆ ದರ್ಶನ್ ಅವ್ರನ್ನ ನಾನು ತುಂಬಾ ವರ್ಷಗಳಿಂದ ನಾನು ಅವ್ರನ್ನ ಗಮನಿಸ್ತಾ ಬರ್ತಾ ಇದ್ದೀನಿ. ಒಬ್ಬ ನಿಜವಾಗೂ ಆಯ್ತಾ ಸಾಮಾಜಿಕ ಕಳಕಳಿ ಒಳ್ಳೆಯ ಮನುಷ್ಯ, ಅಂದ್ರೆ ಸಮಾಜಕ್ಕೋಸ್ಕರ ಏನಾದ್ರು ಮಾಡಬೇಕು, ಒಂದು ಒಳ್ಳೇದು ಮಾಡಬೇಕು ಅಂತಿರೋ ಮನುಷ್ಯ ಆಯ್ತಾ. ಏನು ಅಂದ್ರೆ ಇವಾಗ ಹೆಂಗಾಗಿದೆ ಅಂದ್ರೆ ಅವ್ರು ಸ್ವಲ್ಪ ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಹೀರೋ ಆಗಿದ್ದಾರೆ, ತುಂಬಾ ಕಷ್ಟಪಡ್ತಾರೆ. ಬಟ್ ಅವ್ರದ್ದು ಏನಾದ್ರು ಒಂದು ವಿಷಯ ಸಿಕ್ಕಿದ್ರೆ ಯಪ್ಪ ಅದನ್ನ ಎಷ್ಟು ಕೆಟ್ಟಾಗಿ ಬಿಂಬಿಸ್ತಾರೆ ಅಂದ್ರೆ, ನನ್ಗೆ ಏನು ಒಂದ್ ಹೇಳ್ತೀನಿ ಅಂತಂದ್ರೆ, ಯಾರನ್ನಾದ್ರೂ ಒಬ್ರನ್ನ ಬಾವಿ ತಳ್ಳೋದ್ಕಿಂತ ಮುಂಚೆ ಆಯ್ತಾ ಅದೇ ಬಾವಿಗೆ ನೀವು ಬೀಳ್ತೀರಾ ಅನ್ನೋದನ್ನ ಜ್ಞಾಪನದಲ್ಲಿ ಇಟ್ಕೊಳ್ಳಿ. ಯಾಕೆಂದ್ರೆ ಒಬ್ರನ್ನ ತುಳಿತೀಯಕ್ಕೆ ನೀವು ಆಯ್ತಾ ಏನೇನೆಲ್ಲ ಸಜ್ಜುಗಳು ಮಾಡ್ತಿರಲ್ಲ, ಆ ತುಳಿದು ನೀವು ಮಜಾ ನೋಡೋಣ ಅಂತಿರಲ್ಲ, ಅದು ಖಂಡಿತವಾಗಲ್ಲ. ಇದು ಅವರು ಬರೀ ಸೆಲೆಬ್ರಿಟಿ ಲೈಫಲ್ಲ, ಸಾಮಾನ್ಯ ಮನುಷ್ಯನ ಲೈಫಲ್ಲೂ ಆ ಕ್ಷಣಕ್ಕೆ ನಿಮ್ಗೆ ಸಂತೋಷ ಕೊಡ್ಬೋದು ಅಷ್ಟೇನೆ. ಆಮೇಲೆ ಅದಕ್ಕ ಕರ್ಮ ನಿಮ್ಮನ್ನ ಬಿಡಲ್ಲ. ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬ ಸಾಮಾಜಿಕ ಕಳಕಳಿ ಇರೋಂಥ ಮನುಷ್ಯ, ತುಂಬಾ ಒಳ್ಳೆ ವ್ಯಕ್ತಿತ್ವ ಇರೋಂಥ ಮನುಷ್ಯ ಆಯ್ತಾ. ಹೀಗೆ ಚಿಕ್ಕ ಪುಟ್ಟ ವಿಷಯನ ನೀವು ಈ ತರವಾಗಿ ಇದನ್ನ ಭೂತಾಕಾರವಾಗಿ ಇದ್ ಮಾಡಿ ಅವ್ರ ಹೆಸರನ್ನ ಹಾಳು ಮಾಡ್ಬೇಕು ಅನ್ನೋದನ್ನ ಮಾಡ್ತಿರಲ್ಲ. ನಿಜವಾಗೂ ಇದು ಆಯ್ತಾ ಸಮಾಜದಲ್ಲಿ ಯಾರಾದ್ರೂ ಒಳ್ಳೆ ವ್ಯಕ್ತಿಗಳು ಕೂಡ ಇದನ್ನೆಲ್ಲ ನೋಡುವಾಗ ಏನಾಗ್ಬಿಡ್ತಾರೆ ಅಂದ್ರೆ, ಅಯ್ಯೋ ಊರು ಸಹ ಬರೀ ನಮ್ಗೆ ಯಾಕಪ್ಪ, ಈ ಜನಗಳಿಗೆ ನಾವ್ ಎಷ್ಟು ಒಳ್ಳೇದ್ ಮಾಡಕ್ ಹೋದ್ರು ಮತ್ತೆ ನಮ್ಗೆ ಹಿಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಳ್ಳೇದ್ ಮಾಡೋದನ್ನೇ ಬಿಟ್ಬಿಡ್ತಾರೆ. ನಾನಂತೂ ಹೇಳೋದಿಷ್ಟೇನೆ, ದರ್ಶನ್ ಸರ್ ಅವರು ಎಲ್ಲದಕ್ಕೂ ಕೇರ್ ಮಾಡೋ ಮನುಷ್ಯನೂ ಅಲ್ಲ, ಒಳ್ಳೆ ಮನುಷ್ಯ. ಆದರೆ ನಾನು ಒಂದೇ ಹೇಳೋದು, ಅವ್ರ ಬಗ್ಗೆ ಏನಾದರೂ ನೆಗೆಟಿವ್ ಸ್ಪ್ರೆಡ್ ಮಾಡೋದಕ್ಕಿಂತ ಮುಂಚೆ ಆಯ್ತಾ ಸ್ವಲ್ಪ ಯೋಚನೆ ಮಾಡಿ. ಯಾಕೆಂದ್ರೆ ಒಬ್ಬ ಮನುಷ್ಯ ಎಷ್ಟು ಅಂತ ತಡ್ಕೊಂತಾರೆ. ಪ್ರತಿ ಸರಿ ಒಂದು ಮೂವಿ ಇಟ್ಟಾದ ತಕ್ಷಣ ಅವ್ರದ್ದು ಏನಾದ್ರೂ ಒಂದು ವಿಷಯ ತಗೊಂಡು ಬಂದು ಈ ತರ ನೆಗೆಟಿವ್ ಸ್ಪ್ರೆಡ್ ಮಾಡೋದ್ರಿಂದ ನಿಮ್ಗೆ ಏನು ಸಿಕ್ಕಲ್ಲ. ಅವ್ರ ಮುಂದೆ ಹೋಗ್ತಾನೆ ಇರ್ತಾರೆ. ದೇವರು ಆಯ್ತಾ ಎಲ್ಲದನ್ನು ನೋಡ್ತಾ ಇರ್ತಾರೆ. ದೇವರವರಿಗೆ ಒಳ್ಳೇದು ಮಾಡೇ ಮಾಡ್ತಾರೆ. ದರ್ಶನ್ ಸರ್ ನೀವು ಹೀಗೆ ಇರಿ, ದೇವರು ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ. ನೀವು ಇನ್ನೂ ಮುಂದೆ ಹೆಚ್ಚೆಚ್ಚು ಸಿನಿಮಾಗಳು ಮಾಡ್ಲಿ. ನಿಮ್ಮ ಅಭಿಮಾನಿಗಳು ನಿಮ್ಮನ್ನು ಯಾವತ್ತೂ ಬಿಟ್ಕೊಡಲ್ಲ. ಆಲ್ ದ ಬೆಸ್ಟ್ ದರ್ಶನ್ ಸರ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.